with ಸೃಜನಿ. ನಾನಿವತ್ತು ನಿಮಗೆ ಇದ್ಕಿದ ಅವರೆ ಬೇಳೆನಲ್ಲಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅವರೆಕಾಯಿ ಸೀಸನ್ ಇದ್ದಾಗ ಈ ರೀತಿ ಸ್ವೀಟ್ ರೆಸಿಪಿ ಮಾಡ್ಬೋದು. ಯಾವಾಗಲೂ ಖಾರದ ಇದ್ಕಿನ ಬೇಳೆನೇ ಮಾಡೋ ಬದಲು ಅದ್ರ ಜೊತೆ ಈ ಸ್ವೀಟ್ ಇದ್ಕಿದ ಬೇಳೆ ಮಾಡಿದ್ರೆ ದೋಸೆ, ಚಪಾತಿ, ಪೂರಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಪಾಯಸದ ಥರನೂ ಬರೀದೇನೆ ತಿನ್ಬೋದು. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣವಾ. ಸ್ಟವ್ ಹಚ್ಚಿ ಸ್ಟವ್ನ ಸಿಮ್ಮಲ್ಲಿಟ್ಕೊಂಡು ಚಿಕ್ಕ ಪ್ಯಾನ್ ಇಟ್ಟು 2 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿ ಉರಿಬೇಕು. ಒಂದು 2 ನಿಮಿಷ ಹುರಿದಾದ್ಮೇಲೆ ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಈಗ ಅದೇ ಪ್ಯಾನ್ಗೆ 2 ಸ್ಪೂನ್ ಕಡಲೆಪಪ್ಪು ಹಾಕಿ ಅದನ್ನು ಸಹ 2 ನಿಮಿಷ ಹುರಿದು ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಗಸಗಸೆ, ಕಡಲೆಪಪ್ಪು ಮತ್ತು ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಯಾಕಂದರೆ ಗಸಗಸೆ, ಕೊಬ್ಬರಿ ಮತ್ತು ನೀರು ಹಾಕಿ ರುಬ್ಬಿದ್ರೆ ನುಣ್ಣಗಾಗೋಲ್ಲ. ಅದಕ್ಕೆ ಇದನ್ನು ಒಂಚೂರು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ತುರಿದಿಟ್ಕೊಂಡಿರೋ ಕೊಬ್ಬರಿ 1 ಕಪ್ ಹಾಕಿ ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಬೇಕು. ಆದಷ್ಟು ಈ ರೀತಿ ನುಣ್ಣಗೆನೆ ರುಬ್ಕೊಳ್ಳಿ. ಕುಕ್ಕರ್ಗೆ ಅರ್ಧ kg ಆಗೋಷ್ಟು ತೊಳೆದಿಟ್ಕೊಂಡಿರೋ ಇದ್ಕಿದ ಅವರೆ ಬೇಳೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಪೇಸ್ಟನ್ನು ಸಹ ಹಾಕ್ಕೊಂಡು ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ಳಿ. ಆಮೇಲೆ ಟೇಸ್ಟ್ಗೋಸ್ಕರ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ವಿಸಿಲ್ ಕೂಗಿಸ್ಕೊಬೇಕು. 2-3 ವಿಸಿಲ್ ಕೂಗಿಸ್ದ ಮೇಲೆ ಸ್ಟವ್ ಆಫ್ ಮಾಡಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ನೋಡೋಣ. ನೀವು ನೋಡ್ತಿರ್ಬೋದು ಅವರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಪಾತ್ರೆಗೆ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಟವ್ ಹಚ್ಚಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಈ ರೀತಿ ತಿರುಗಿಸ್ಕೊಡ್ತಾನೇ ಇರ್ರಿ, ಅದು ಬೇಗ ಕರಗ್ಕೊಂಬಿಡುತ್ತೆ. ಈಗ ಬೆಲ್ಲ ಕರಗಿ ಮರಳ್ತಾ ಇದೆ. ಸ್ಟವ್ ಆಫ್ ಮಾಡಿ ಅವರೆ ಬೇಳೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗದ್ಮೇಲೆ ಅದನ್ನು ಬೇಳೆಗೆ ಶೋಧಿಸ್ಕೊಬೇಕು. ಯಾಕಂದರೆ ಬೆಲ್ಲದಲ್ಲಿ ಕೆಲವೊಂದು ಸರಿ ಗಲೀಜಿರುತ್ತೆ. ಅದಕ್ಕೆ ಈ ರೀತಿ ಶೋಧಿಸ್ಕೊಂಡ್ರೆ ಗಲೀಜೆಲ್ಲ ತಳದಲ್ಲೇ ಇದ್ದುಬಿಡುತ್ತೆ. ಶೋಧಿಸ್ಕೊಂಡಾದ್ಮೇಲೆ ಸ್ಟವ್ ಹಚ್ಚಿ ಒಂದು 5-8 ನಿಮಿಷ ಕುದಿಸ್ಕೊಬೇಕು. ಬೇಳೆಗೆಲ್ಲ ಬೆಲ್ಲ ಹಿಡಿಯೋ ಥರ ಕುದಿಸ್ಬೇಕು. ನಾವು ಒಟ್ಟಿಗೆ ಕುಕ್ಕರಲ್ಲಿ ಬೇಳೆಗೇನೆ ಬೆಲ್ಲ ಹಾಕಿ ಬೇಯಿಸ್ಕೊಬೋದು. ಆದರೆ ಬೆಲ್ಲದಲ್ಲಿ ಒಂದೊಂದು ಸರಿ ಬೇಳೆ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡು ಆಮೇಲೆ ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕುದಿಸ್ಬೇಕಾದ್ರೆ ಮಧ್ಯೆ ಮಧ್ಯೆ ತಿರುಗಿಸ್ಕೊಡ್ತಾ ಇರ್ರಿ, ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೋದು. ಕುದಿಸಾದ್ಮೇಲೆ ಸ್ಟವ್ ಆಫ್ ಮಾಡಿ. ಈಗ ಸ್ವೀಟ್ ಇದ್ಕಿದ ಬೇಳೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.